Dear students, welcome back to Shumurthy Academy classes. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಎಕನಾಮಿಕ್ಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇವತ್ತು ಏನಾಯಿತು ಎಕ್ಸಾಮ್ 2 ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇದೇ ವಿಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮ್ವರೆಗೂ ಕೂಡ ಆನ್ಸರ್ಸ್ನ ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನಾಲ್ಕನೇ ಕ್ವಶನ್, ಯೋಜಿತ ಸಮಗ್ರ ಬೇಡಿಕೆಯ ಯೋಜಿತ ಸಮಗ್ರ ಪೂರೈಕೆಗೆ ಸಮಾನವಾಗಿರುವ ಬಿಂದುವಿನಲ್ಲಿ ಆಪ್ಷನ್ ಎ. ಐದನೇ ಕ್ವಶನ್, ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ಆಯ್ಕೆಯ. ಏಳನೇ ಕ್ವಶನ್, ಬದಲಾಗುವ ಅಧಾನದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸುತ್ತಾರೆ. ಸರಾಸರಿ ಉತ್ಪನ್ನ ಆವ್ರೇಜ್ ಅಂತ ಕರಿತೀವಿ. M1 ಆ್ಯಂಡ್ M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಂಕುಚಿತ ಹಣ ನ್ಯಾರೋ ಮನಿ. ಒಂಬತ್ತನೇ ಕ್ವಶನ್, ಕಂದಾಯ ಕೊರತೆ ಇಸ್ ಈಕ್ವಲ್ ಟು ಕಂದಾಯ ವೆಚ್ಚ ಕಂದಾಯ ಸ್ವೀಕೃತಿ. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕುಗ್ಗುವಿಕೆ. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ಗೆ ಸರಿಯಾದ ಉತ್ತರ ಪೈಗೆ ಇಲ್ಲಿ TR ಮೈನಸ್ TC. ನೆಕ್ಸ್ಟ್ ಆಡಮ್ ಸ್ಮಿತ್ಗೆ ಇದು ಬಿ ಆಗಿರುತ್ತೆ. ಹಾಗೆ ಸಿಗೆ ಇಲ್ಲಿ ಇದು ದಾಸ್ತಾನಿಯ ಚಲನ. ಡಿ ಹೆಚ್ಚುವರಿ ಬೇಡಿಕೆ ಇದಾಗಿರುತ್ತೆ. ಹಾಗೆ ನಿರ್ವಹಣಾ ಹೊಂದಾಣಿಕೆ ದಟ್ಟಿ ಹೊಂದಾಣಿಕೆ ಆಗಿರುತ್ತೆ. ಸೊ ಇದು ನಿಮ್ಮ ಮ್ಯಾಚ್ ದ ಫಾಲೋಯಿಂಗ್ ಆಯಿತು. ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ ನಾವು ಇಂಗ್ಲೀಷ್ ಮೀಡಿಯಮ್ನ ನೋಡ್ತಾ ಹೋಗೋಣ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ದ ಡಿಮ್ಯಾಂಡ್ ಫಾರ್ ದೀಸ್ ಗೂಡ್ಸ್ ಇನ್ಕ್ರೀಸಸ್ ಆಸ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಇನ್ಕ್ರೀಸಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾರ್ಮಲ್ ಗೂಡ್ಸ್. Cobb Douglas production function is option C is the right answer. The government imposes lower limit on the price of a goods and services is called option D price floor. The point where extant aggregate demand is equal to extant aggregate supply will be equilibrium. Fifth question, when demand exceeds the available output under the conditions of full employment level, this may give rise to inflation. Fill in the blanks na ನೋಡ್ತಾ ಹೋಗೋಣ. ಇಲ್ಲಿ scarcity of resources give rise to problem of choice. Dash is defined as a output per unit volume average. ನೆಕ್ಸ್ಟ್ M1 ಆ್ಯಂಡ್ M2ನ ನಾವು ನ್ಯಾರೋ ಮನಿ ಅಂತ ಕರಿತೀವಿ. ಹಾಗೆ 9th ಕ್ವಶನ್ ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಆಗಿರುತ್ತೆ. 10th ಕ್ವಶನ್ಗೆ ಡಿಪ್ರಿಸಿಯೇಷನ್ ಆಗಿರುತ್ತೆ. ಇನ್ನು ಮ್ಯಾಚ್ ದ ಫಾಲೋಯಿಂಗ್ಗೆ ನೀವು ನೋಡ್ಬೋದು. ಇಲ್ಲಿ ಪೈ ಅನ್ನೋದು TR ಮೈನಸ್ TC ಆಗಿರುತ್ತೆ. ಆಡಮ್ ಸ್ಮಿತ್ ಬಂದು ಆಪರೇಷನ್ ಆಫ್ ಇನ್ವಿಸಿಬಲ್ ಆ್ಯಂಡ್ ಆಗಿರುತ್ತೆ. ಇನ್ವೆಂಟರಿ ಬಂದು ನಿಮ್ಗೆ ಇಲ್ಲಿ ಸ್ಟಾಕ್ ವೇರಿಯಬಲ್ ಆಗಿರುತ್ತೆ. ಎಕ್ಸೆಸ್ ಡಿಮ್ಯಾಂಡ್ ಬಂದು ಇಲ್ಲಿ ಲೀಡ್ಸ್ ಟು ರೈಸ್ ಇನ್ ದ ಪ್ರೈಸಸ್ ಇನ್ ದ ಲಾಂಗ್ ರನ್. ನೆಕ್ಸ್ಟ್ ಮ್ಯಾನೇಜ್ಡ್ ಫ್ಲೋಟಿಂಗ್ ಬಂದು ಇಲ್ಲಿ ನಿಮಗೆ ಡಟಿ ಫ್ಲೋರಿಂಗ್ ಆಗಿರುತ್ತೆ. ಇನ್ನು ಥಿಯರಿ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನಿಮ್ಮ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಕ್ಸಾಮ್ 2 ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೀನಿ. ಎಕ್ಸಾಮ್ 3 ಮಾಹಿತಿ ಕೊಟ್ಟಿದ್ದೀನಿ. ಎಕ್ಸಾಮ್ 1 ಬರೆದು ಎಕ್ಸಾಮ್ 2 ನಾವು ಬರ್ದಿಲ್ಲ ಮ್ಯಾಮ್, ಎಕ್ಸಾಮ್ 3 ಬರಿಬೋದಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಥವಾ ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡಿ ಸೆಕೆಂಡ್ PUC ಎಕ್ಸಾಮ್ 2 ಆರ್ ಎಕ್ಸಾಮ್ 3 ಕಂಪ್ಲೀಟ್ ಡೀಟೇಲ್ಸ್ ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಂತ ಸರ್ಚ್ ಮಾಡಿ ನಿಮಗೆ ಆ ವಿಡಿಯೋ ಸಿಗತ್ತೆ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವರು ಕೂಡ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಆನ್ಸರ್ಸ್ನ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.